ಮಾಲಿಕೆ 2 ಪುಸ್ತಕ ಪರಿಚಯ 34 ತಿಂಗಳ ವಿಶೇಷ ಮಹಾಭಾರತ ಆಧಾರಿತ ಕಾದಂಬರಿ. ಪುಸ್ತಕದ ಹೆಸರು ಶ್ರೀಕೃಷ್ಣಾವತಾರದ ಕೊನೆಯ ಗಳಿಗೆಗಳು. ಲೇಖಕರು ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯ. ಅಭಿಪ್ರಾಯ ಸ್ವಪ್ನವಂಶಿ. ಓದುತ್ತಿರುವವರು ಸಿಂಧು ಜಗನ್ನಾಥ್. ಕೃಷ್ಣನ ಲೀಲೆಗಳನ್ನು ಅರಿಯದವರಾರು? ಅವನ ಬಾಲ್ಯದ ತಂಟೆ ತಕರಾರುಗಳನ್ನು, ರಾಕ್ಷಸರ ವಧೆಗಳನ್ನು, ರಾಧೆಯೊಂದಿಗಿನ ಪ್ರೇಮ ಭಾವವನ್ನು, ಗೋಪಿಕೆಯರೊಡನೆ ರಾಸಲೀಲೆಗಳನ್ನು, ಪಾಂಡವರೊಟ್ಟಿಗಿದ್ದು ಮಹಾಭಾರತ ಯುದ್ಧದಲ್ಲಿನ ರಾಜಕೀಯ ತಂತ್ರಗಳನ್ನು, ಶತ್ರು ಸಂಹಾರಗಳನ್ನು, ಭಾರತ ಯುದ್ಧದ ಸ್ವರೂಪವನ್ನು ಕೃಷ್ಣನ ನೆತ್ತಿಗೆ ಕಟ್ಟಿ ಮಾಯಾವಿ ಎಂಬ ಹೆಸರನ್ನು ಕಟ್ಟಿದ್ದು, ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ತಿಳಿದದ್ದೇ. ಶ್ರೀಕೃಷ್ಣಾವತಾರದ ಕೊನೆಯ ಗಳಿಗೆಗಳು ಸಹ ಮಹಾಭಾರತದ ನಂತರದ ಭಾಗವಾದರೂ ಕೃಷ್ಣ ಚರಿತೆಯ ಮುಂದುವರೆದ ಭಾಗವೆಂದರೆ ಸರಿಯೇನು? ಭಾರತವನ್ನು ಓದಿದ್ದಾದರೆ ಯುದ್ಧದ ನಂತರ ಕೃಷ್ಣನ ಜೀವನದಲ್ಲಿ ಏನು ಎತ್ತ ಎಂದು ಕಾಡುವ ಪ್ರಶ್ನೆಗಳಿಗೆ ಉತ್ತರವಾದ ಪುಸ್ತಕ. ಕೊನೆಯ ಗಳಿಗೆಯ ದಿನಗಳಲ್ಲಿ ಕೃಷ್ಣನ ವಯಸ್ಸು 125. ಅನುಗೀತೆಯಂತೆ ಉಪದೇಶಿಸಿದ್ದ ಯೋಗಗಳ ಕೆಲವು ನೆನಹುಗಳನ್ನು ಚಿತ್ತೈಸಿದ ಶ್ರೀಕೃಷ್ಣನಿಗೆ ಸಿಗದ ಉತ್ತರಗಳ ಹಳಹಳಿಕೆಗಳಿಗೆ ಕೆಲವು ಪಾತ್ರಗಳೊಂದಿಗೆ ನಡೆಸುವ ಸಂಭಾಷಣೆಗಳಲ್ಲಿ ಉತ್ತರವಾಗಿ, ದ್ರೌಪದಿಯ ಬಾಂಧವ್ಯಕ್ಕೆ ಬಂಧುವಾಗಿ, ಗಾಂಧಾರಿಯ ತಪ್ಪುಗಳಿಗೆ, ಕರ್ಣನ ಗೊಂದಲಗಳಿಗೆ ಕೃಷ್ಣ ನೀಡುವ ಸಮಜಾಯಿಷಿಗಳ ಸತ್ಯದರ್ಶನದ ಸ್ಪಷ್ಟನೆಗಳಿವೆ. ಇದು ಒಂದು ಕಾಲಮಾನದ ಅಂತ್ಯದ ಜೊತೆಗೆ ದೇವಾಂಶ ಸಂಭೂತ ಜನಿಸಿದ ಕುಲವು ವಿನಾಶದ ಅಂಚಿನೆಡೆಗೆ ತೆವಳುತ್ತಿತ್ತು. ನಡೆಯುವ ಪ್ರತಿಯೊಂದರಲ್ಲೂ ಪರಿಹಾರ ಹುಡುಕುವ ಶ್ರೀಕೃಷ್ಣನ ಛಲವನ್ನು ಗುರುತಿಸದೆ ಸಂಚೆಂದು ಭಾವಿಸಿ ತಮ್ಮ ಅವಸಾನವನ್ನು ತಾವೇ ಸ್ವಾಗತಿಸಿದರು. ಯಾದವಿ ಕಲಹವನ್ನು ಕೇಂದ್ರವಾಗಿಟ್ಟು ಈ ಕೃತಿಯಲ್ಲಿ ಕೃಷ್ಣನ ಇಡೀ ಸ್ವರೂಪದ ಮತ್ತೊಂದು ವಿಸ್ತಾರದ ಆಯಾಮವಿದೆ. ಲೋಕ ಕಲ್ಯಾಣಕ್ಕಾಗಿ ಜನಿಸಿದವ ಇಲ್ಲಿ ಕಳವಳದ ಸುಳಿಗಳಲ್ಲಿ ಸಿಲುಕಿ ಮುಂದಿನ ಆಗು ಹೋಗುಗಳ ನಿರ್ಧಾರವನ್ನು ವಿಧಿಗೆ ಬಿಟ್ಟು ತಟಸ್ಥವಾಗಿ ನಿಲ್ಲುತ್ತಾನೆ ಯುಗಾವತಾರಿ ಶ್ರೀಕೃಷ್ಣ. ಆ ರೀತಿಯಲ್ಲಿ ನೋಡಿದಾಗ ಕಲಿಯೂ ಇವನೇ ಅಲ್ಲವೇ? ಇವನ ಮತ್ತೊಂದು ಅವತರಣಿಕೆಗೆ, ಯುಗಾಂತ್ಯದ ಅವಸರಕ್ಕೆ, ಕಲಿಯ ಪ್ರವೇಶಕ್ಕೆ ರಂಗ ಸಜ್ಜಿಕೆಯಾಗಿತ್ತು. ಅದು ಅವಶ್ಯವೂ ಆಗಿತ್ತು. ಅದರ ಸೂತ್ರಧಾರಿ ಮಾಧವನೇ. ಮಾಧವನ ಅಣತಿಯಿಲ್ಲದೆ ಏನು ಜರುಗಲು ಸಾಧ್ಯ? ಆದರೆ ಯದುಕುಲ ನಾಶಕ್ಕೆ, ಕೃಷ್ಣ ದ್ವೇಷಿಗಳ ಪಕ್ಷಕ್ಕೆ ಮುಖಂಡರು ಕೃಷ್ಣನ ಪುತ್ರರು ಮತ್ತು ಕೃಷ್ಣನ ಮೊಮ್ಮಕ್ಕಳೆಂಬುದೇ ದುರಂತ. ಕಾಲಪುರುಷನ ವಿಚಕ್ಷಣಾ ದೃಷ್ಟಿಗೆ ದೇಶ, ಕಾಲ, ಧರ್ಮಗಳು ಲಕ್ಷ್ಯಕ್ಕೆ ಸಿಗದು. ದೇವಮಾನವನ ಅವಸಾನವನ್ನು, ಆ ಪರಿಸ್ಥಿತಿಯ ತುಮುಲಗಳನ್ನು, ಪ್ರತಿಘಟನೆಗೆ ಕಾರಣವಾಗಿ ನಿಲ್ಲುವ ಗತಶಾಪಗಳು, ಅವುಗಳಲ್ಲಿನ ಸತ್ಯಾಸತ್ಯತೆಯನ್ನು ಪರಾಂಬರಿಸಲು ಸ್ವಸ್ಥಾನವನ್ನು ಸೇರಿದ ಭಾರತದ ಕೆಲವು ಪಾತ್ರಗಳನ್ನು ಪ್ರಶ್ನಿಸಿ ಅವರ ಮನದ ಗೊಂದಲಗಳಿಗೆ, ಸಮರ್ಥನೆಗಳಿಗೆ ನೇರವಾಗಿ ಉತ್ತರಿಸಿದ. ಅರೆಬರೆ ತಿಳಿದಿದ್ದ ಕಥೆಗಳನ್ನು ವಿವರವಾಗಿ ತಿಳಿಸಿಕೊಟ್ಟ ಪುಸ್ತಕ ಕೂಡ ಇದು. ಕೃಷ್ಣಾವಸಾನದ ಜಿಜ್ಞಾಸೆಗಳಿಗೆ, ಬೆಳಕಿಗೆ ಬಾರದ ಕೆಲವು ಗುಟ್ಟುಗಳ ಅನಾವರಣಕ್ಕೆ, ಧರ್ಮಕ್ಕೆ ಕಾವಲಾಗಿ ನಿಂತು ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಕೃಷ್ಣ ಮರುಗಿದನೇ, ಚಿಂತಿತನಾಗಿದ್ದನೇ, ಏತಕ್ಕಾಗಿ? ಒಂದು ಇಡೀ ಕುಲ ಪರಂಪರೆಯ ಉದ್ಧಾರಕ್ಕಾಗಿ ಟೊಂಕು ಕಟ್ಟಿ ನಿಂತ ಶ್ರೀಕೃಷ್ಣನ ಭವ್ಯ ರಾಜಕೀಯ ತಂತ್ರಗಾರನ ಮಾತಿನ ಚತುರತೆ ದಿವ್ಯ ಮೌನ ವಹಿಸಿದ್ದಾದರೂ ಏಕೆ? ಏಕೆಂದರೆ ತನ್ನ ಮುಂದಿನ ಪೀಳಿಗೆಯ ಉನ್ನತಿಗಾಗಿ, ತನ್ನ ಪುತ್ರ ಪೌತ್ರಗಳ ಉಳಿಗಾಲಕ್ಕಾಗಿ. ಗಾಂಧಾರಿ ಹೊಟ್ಟೆಯ ಸಂಕಟದ ಫಲವೋ, ದೂರ್ವಾಸರ ಶಾಪವೋ, ಅಥವಾ ಇವರಿಬ್ಬರ ಶಾಪಗಳನ್ನು ಸಫಲಗೊಳಿಸಲೆಂದೇ ತನ್ನ ಅಂತ್ಯದ ದಾರಿಯನ್ನು ಹುಡುಕಿಕೊಂಡಿದ್ದನೋ ಎನ್ನಿಸಿಬಿಡುತ್ತದೆ. ಆ ದಾರಿಯಲ್ಲಿನ ಕಲ್ಲು ಮುಳ್ಳುಗಳನ್ನು ದೂರ ಸರಿಸಬಹುದಿತ್ತಲ್ಲವೇ? ದೇವಾದಿದೇವನಿಗೆ ಅದು ಸಾಧ್ಯವಿಲ್ಲವೇ? ಶಾಂತಿ ದಯ ಪಾಲಿಸುವ ಅವತಾರನಿಗೇಕೆ ಅಶಾಂತಿ? ಕಲಿ ಪ್ರವೇಶಕ್ಕೆ ದ್ವಾಪರ ಯುಗದ ಶೇಷ ಉಳಿಯಬಾರದಿತ್ತೆಂಬ ಯೋಚನೆಯೂ ಇರಬಹುದು. ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಶ್ರೀ ಕೃಷ್ಣಾವತಾರದ ಕೊನೆಯ ಗಳಿಗೆಗಳು ಎಂಬ ನಾರಾಯಣಾಚಾರ್ಯರ ಈ ಕೃತಿ ಭಾರತದ ಮೇಲಿನ ಹಲವಾರು ಕೃತಿಗಳಲ್ಲಿ ಉತ್ತಮ ಕೃತಿ ಎಂದು ಹೇಳಿದರೆ ತಪ್ಪಾಗದು. ನೀವು ಓದಿ ಆನಂದಿಸಿ. ಧನ್ಯವಾದಗಳು.